me forever on fire. ಇನ್ನು ಬಿಜೆಪಿಯಲ್ಲಿ 1, 2 ಅಲ್ಲ 20 ಬಣಗಳಿದ್ದಾವೆ. ಈ 20 ಬಣಗಳಿಂದ ಪ್ರತ್ಯೇಕವಾಗಿ ಬೇಕಾದರೆ 20 ಪಾದಯಾತ್ರೆಗಳನ್ನು ಮಾಡಿಕೊಳ್ಳಿ. ಬಿಜೆಪಿ ನಾಯಕರ ಪ್ರತ್ಯೇಕ ಪಾದಯಾತ್ರೆಗೆ ಎಂಬಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯಲ್ಲಿ ಸರಿಸುಮಾರು 20 ಬಣಗಳು ಇದ್ದಾವೆ. ಈ 20 ಬಣಗಳಿಂದ ಒಂದೊಂದು ಪಾದಯಾತ್ರೆಗಳನ್ನು ಬೇಕಾದರೆ ಮಾಡಿಕೊಳ್ಳಿ. ವಿಜಯೇಂದ್ರ BSY ಒಂದು ಬಣ, ಆರ್ ಅಶೋಕ್ರದ್ದು ಒಂದು ಬಣ, ಅಶ್ವತ್ಥ ನಾರಾಯಣ ಅವರದ್ದು ಒಂದು ಬಣ, ರಮೇಶ್ ಜಾರಕಿಹೊಳಿ, ಯತ್ನಾಳ್, BL ಸಂತೋಷ್, ಈ ರೀತಿಯಾಗಿ ಬಹಳಷ್ಟು ಗುಂಪುಗಳು ಇದ್ದಾವೆ. ಎಲ್ಲರೂ ಬೇಕಾದರೆ ಒಂದೊಂದು ಪಾದಯಾತ್ರೆಗಳನ್ನು ಮಾಡಿಕೊಳ್ಳಿ ಅಂತ ಎಂಬಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ನನಗೆ ಯಾರಿಗೆ ಪ್ರಶ್ನೆ ಕೇಳಬೇಕು? ನೀವು ಆ ವಿರೋಧಿ ಬಣ್ಣಕ್ಕೆ ಪ್ರಶ್ನೆ ಕೇಳಬೇಕಲ್ಲ. ನೀವು ಹೇಳ್ತೀರಿ 2 ಬಣ ಅಂತ ಹೇಳ್ತೀರಿ. ನನ್ನ ಪ್ರಕಾರ 20 ಬಣ ಅದಾವೆ. ಅಶೋಕ್ ಅವ್ರದ್ದೊಂದು, ವಿಜೇಂದ್ರ ಮತ್ತು ಅವ್ರ ತಂದೆಯವ್ರದ್ದೊಂದು, ಅಶ್ವತ್ಥ ನಾರಾಯಣದೊಂದು, ಯತ್ನಾಳ್ ಅವ್ರದ್ದು ಮತ್ತು ಯಾರು ನಿಮ್ಮ ರಮೇಶ್ ಜಾರಕಿಹೊಳಿದೊಂದು, ಭಾಳ ಗ್ರೂಪ್ಗಳಿದಾವೆ. BL ಸಂತೋಷ್ ಅವ್ರದ್ದೊಂದು. ನನ್ನ ಪ್ರಕಾರ ಒಂದು 15-20 ಗ್ರೂಪ್ ಅದಾವೆ. ಅಲ್ಲಿ 15-20 ಗ್ರೂಪ್ಗಳು ಕೂಡ ಒಂದೊಂದು ಪಾದಯಾತ್ರೆ ಮಾಡಲಿ. ಒಂದೊಂದು ಗುಂಪು ಒಂದೊಂದು ಪಾದಯಾತ್ರೆ ಎಲ್ಲನೂ ಕೂಡ ಮಾಡಲಿ. ಆ ಪಾದಯಾತ್ರೆ ಎಲ್ಲ ತೊಗೊಂಡು ಮಾಡಲಿ. ಅವ್ರನ್ನ ವಾಲ್ಮೀಕಿ ನಿಗಮ ಒಂದು ಇವ್ರದ್ದು 20 ಹಗರಣಗಳದಾವೆ. ಅದಕ್ಕೆ ಯತ್ನಾಳ್ ಅವ್ರ ನೇತೃತ್ವ ವಹಿಸ್ಕೋಬೇಕು. ಯಾಕಂದ್ರೆ ಅವ್ರು ಎಲ್ಲರನ್ನೂ ಸ್ವಚ್ಛ ಮಾಡ್ಬೇಕಂತ ಅವ್ರು ಹೇಳಿದಾರೆ. ಪಕ್ಷಾತೀತವಾಗಿ ನಮ್ಮ ಪಕ್ಷದವ್ರು ಏನು ಹಗರಣ ಮಾಡಿದಾರೆ ಅವ್ರು ಬರಲಿ ಅಂತೇಳಿ. ಅದಕ್ಕೆ ಯತ್ನಾಳ್ ಅವ್ರಿಗೆ ಒಂದು ಲಿಸ್ಟ್ ಈಗಾಗಲೇ ಮೊನ್ನೆ ಸಿದ್ದರಾಮಯ್ಯನವ್ರು ಬಿಡುಗಡೆ ಮಾಡಿದ್ದಾರೆ, ಯಾವ ಇಲಾಖೆಯಲ್ಲಿ ಹಗರಣಗಳಾಗಿದ್ದಾವೆ ಅಂಥೇಳಿ. ಏನ್ರಿ, ಅದಕ್ಕೆ ಅವೆಲ್ಲವನ್ನ ಕೂಡ ಇಟ್ಕೊಂಡು ಯತ್ನಾಳ್ ಅವೆಲ್ಲ ಇಟ್ಕೊಂಡು ಪಾದಯಾತ್ರೆ ಮಾಡಲಿ ಅಂತೇಳಿ ನನ್ನ ಒಂದು ವಿನಂತಿ ಅವರಿಗೆ. ನನಗೆ ಯಾರಿಗೆ ಪ್ರಶ್ನೆ ಕೇಳಬೇಕು? ನೀವು ಆ ವಿರೋಧಿ ಬಣ್ಣಕ್ಕೆ ಪ್ರಶ್ನೆ ಕೇಳಬೇಕಲ್ಲ.